ಹುಷಾರಾಗಿ ಬಾ. ಸರ್. ಹಾಂ, ನೀನಾ? ಹಾಂ. ಒಳಗೆ ಬಾ. ಬಾ. ಈ ಹುಡುಗಿ ಯಾರೋ? ಇವಳ ಹೆಸರು ಕೌಸಲ್ಯ ಸರ್. ನಮಸ್ಕಾರ ಸರ್. ಹಾಂ, ನಮಸ್ಕಾರ. ಇವ್ರ ಊರು ನಮ್ಮೂರ ಪಕ್ಕದಲ್ಲೇ ಇರೋದು ಸರ್. ನಾವಿಬ್ಬರು 3 ವರ್ಷದಿಂದ ಒಬ್ರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಿ ಸರ್. ಸಡನ್ನಾಗಿ ಅವ್ರ ಮನೆಯಲ್ಲಿ ಮದುವೆಗೆ ತಯಾರಿ ಮಾಡೋಕ್ಕೆ ಶುರು ಮಾಡಿದರು. ಅವಳಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ನಾನು ಇಲ್ಲಿಂದ ಕರ್ಕೊಂಡೋಗಂತ ಕಾಲ್ ಮಾಡಿದ್ಲು ಸರ್. ಅದಕ್ಕೆ ನಾನು ಹೋಗಿ ಕರ್ಕೊಂಬಂದೆ ಸರ್. ನೀವೇ ನಮ್ಮಿಬ್ಬರನ್ನ ನಿಂತು ಮದುವೆ ಮಾಡಿಸ್ಬೇಕು ಸರ್. ಸರಿ, ನಿಮ್ಮ ಮದುವೆನ ನಾನೇ ನಡೆಸಿಡ್ತೀನಿ. ಅಲ್ಲಿವರೆಗೂ ನೀವೆಲ್ಲಿರ್ತೀರಾ? ಇನ್ನು ಮುಂದೆ ರೂಮ್ ನೋಡ್ಬೇಕು ಸರ್. ನಾನಿವಾಗ ಇರೋ ರೂಮಲ್ಲಿ ತುಂಬ ಹುಡುಗರಿದ್ದಾರೆ ಸರ್. ಅಲ್ಲಿ ಇವಳನ್ನ ಇರೋಕ್ಕೆ ಹೇಳಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸರ್. ಪಕ್ಕದಲ್ಲಿ ಎಲ್ಲಾದರೂ ಒಂದು ಒಳ್ಳೆ ಮನೆ ನೋಡ್ಬೇಕು ಸರ್. ಸರಿ, ಆಚೆ ಮನೆ ಸಿಗೋ ತನಕ ನೀವಿಬ್ಬರು ನಮ್ಮ ಮನೆಯಲ್ಲೇ ಇತ್ಕೊಳ್ಳಿ. ಸರಿ ಸರ್, ನಮಗೆ ಆಶೀರ್ವಾದ ಮಾಡಿ ಸರ್. ಚೆನ್ನಾಗಿರಿ, ಚೆನ್ನಾಗಿರಿ. ಒಂದು ಒಳ್ಳೆ ದಿನ ನೋಡಿ ನಿಮ್ಮಿಬ್ಬರಿಗೂ ಮದುವೆ ಮಾಡಿರ್ತೀನಿ. ಹಾಂ ಸರಿ ಸರ್. ಸರ್, ಹೊರಗಡೆ ಕಾರ್ ಕಾಣ್ತಾ ಇಲ್ಲ. ನೀನು ಬೇರೆ ಊರಿಗೆ ಹೋಗ್ಬಿಟ್ಟೆ. ನಾನು ಆಫೀಸ್ ಕೆಲಸದ ಮೇಲೆ ಕಾರ್ ಎತ್ಕೊಂಡು ಹೋಗೋವಾಗ ಒಂದು ವ್ಯಕ್ತಿ ಬೈಕಲ್ಲಿ ಬಂದು ಕಾರ್ ಮೇಲೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಟ್ಟ. ಕಾರು ಮೆಕ್ಯಾನಿಕ್ ಶೆಡ್ಡಲ್ಲಿದೆ. ಒಂದು ವೆಹಿಕಲ್ ರೆಡಿ ಆಗ್ಬಿಡುತ್ತೆ ಅಂತ ಹೇಳಿದ್ದಾನೆ. ಓಹೋ. ಸರಿ, ಬಾ, ನಿನ್ನ ರೂಮ್ ತೋರಿಸ್ತೀನಿ. ಸರಿ ಸರ್. ಕೌಶಿಕ್, ಈ ರೂಮಲ್ಲಿ ಇತ್ಕೊಳ್ಳಿ. ಸರಿ ಸರ್. ಕೂತ್ಕೋ. ಆ ಹುಡುಗಿ ನೋಡೋದಕ್ಕೆ ಸುಮ್ಮನೆ ಲಡ್ಡು ಥರ ಇದ್ದಾಳೆ. ಇವನ ಹತ್ರ ಹೆಂಗೆ ಸಿಕ್ಕಾಕೊಂಡ್ಲು? ಅವನಿಗೆ ಮೈಯಲ್ಲಿ ಮಚ್ಚೆ ಇರಬೇಕು. ಕೌಶಿಕ್, ಕೌಶಿಕ್. ಸಾರ್ ಕರಿತಾ ಇದ್ದಾರೆ, ನಾನು ಹೋಗಿ ಬರ್ತೀನಿ. ಆಯ್ತು ರೀ. ಕರೆದ್ರೆ ಸರ್? ಪಕ್ಕದಲ್ಲಿ ನಮ್ಮ ವೆಂಕಟ್ ಹೋಟ್ಲ್ ಇದೆಯಲ್ಲ, ನೀನು ಹೋಗಿ ನಮ್ಮ ಮೂವರ್ಗೂ ತಿನ್ನೋಕ್ಕೆ ಊಟ ತೊಗೊಂಡ್ಬಂದ್ಬಿಡು. ಹಾಂ ಸರಿ ಸರ್. ಸರ್, ಕೂತ್ಕೊಮ್ಮ, ಕೂತ್ಕೋ. ನಿನಗೆ ಕೌಶಿಕ್ನ ಎಷ್ಟು ದಿವಸದಿಂದ ಗೊತ್ತಮ್ಮ? ಸರ್, ನನಗೆ ಅವ್ರನ್ನ 10 ವರ್ಷಕ್ಕಿಂತ ಮೇಲೇನೆ ಗೊತ್ತು ಸರ್. ಈಗ 3 ವರ್ಷದಿಂದ ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ. ಸಡನ್ನಾಗಿ ನನ್ನ ಮನೆಯಲ್ಲಿ ನನಗೆ ಮದುವೆ ಮಾಡ್ಬೇಕಂತ ಹುಡುಗನ್ ನೋಡಿ ಓಕೆ ಕೂಡ ಮಾಡಿಬಿಟ್ರು. ಅದಕ್ಕೆ ಕೌಶಿಕಿಗೆ ಫೋನ್ ಮಾಡಿ ವಿಷಯನ ಹೇಳಿದೆ ನಾನು. ಅವ್ರ ತಕ್ಷಣ ಇಲ್ಲಿ ಕರ್ಕೊಂಬಂದ್ಬಿಟ್ರು. ನಿನಗೋಸ್ಕರನೇನಾ ಎಮರ್ಜೆನ್ಸಿಯಾಗಿ ಊರಿಗೆ ಹೋಗ್ಬೇಕು ಅಂತ ಹೇಳಿ ಲೀವ್ ಹಾಕ್ಬಿಟ್ಟೋದ್ನಾ ಸಾರು? ನಿಮ್ಮ ಮನೆಯಲ್ಲಿ ಲವ್ನ ಅಕ್ಸೆಪ್ಟ್ ಮಾಡಲ್ವನಮ್ಮ? ಹೌದು ಸರ್. ನಮ್ಮ ಮನೇಲಿ ಶ್ರೀಮಂತರಾಗಿರುವ ಒಳ್ಳೆ ಓದಿ ಕೆಲ್ಸಕ್ಕೆ ಹೋಗಿರೋರನ್ನ ನೋಡಿ ನನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ರು. ಕೌಶಿಕನ್ ನೋಡಿದ್ರೆ 10th ವರೆಗೆ ಓದಿದ್ದು, ನಿಮ್ಮ ಹತ್ರ ಡ್ರೈವರ್ ಆಗೇ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮನೇಲಿ ನಮ್ಮ ಮದುವೆಗೆ ಒಪ್ಕೊಂಡಿಲ್ಲ ಸರ್. ಅದಕ್ಕೆ ಈ ಥರ ನಾವು ಬಂದ್ಬಿಟ್ವಿ. ಸರ್, ಕೌಶಿಕ್ ನಿಮ್ಮ ಬಗ್ಗೆ
ತುಂಬಾ ಹೇಳಿದ್ದಾರೆ. ನನಗೂ ನಿಮ್ಮ ಆಫೀಸ್ನಲ್ಲೇ ಯಾವ್ದಾದ್ರೂ ಕೆಲಸ ಇದ್ರೆ ಹೇಳಿ ಸರ್, ಹೆಲ್ಪ್ ಆಗಿರುತ್ತೆ. ಅದಿರಲಿ, ಏನು ಓದಿದ್ಯಮ್ಮ ನೀನು? ಡಿಗ್ರಿ ಮುಗಿಸಿದ್ದೀನಿ ಸರ್. ಹ್ಞೂ ಹ್ಞೂ ಸರಿ, ನನ್ನ ಆಫೀಸ್ನಲ್ಲಿ ಯಾವುದೋ ಒಂದು ಸೆಕ್ಷನಲ್ಲಿ ನಿನ್ನ ಕೆಲಸ ರೆಡಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಹ್ಞೂ ಹ್ಞೂ ಸರ್, ಹ್ಞೂ ನಮ್ಮ ಮನೆಯಲ್ಲಿ ಗೋವಿಂದಮ್ಮ ಅಂತ ಒಬ್ಬ ಕೆಲಸದವಳು ಇದ್ಲಲ್ಲ, ಹ್ಞೂ ಎಲ್ಲವಳು ಬಂದಾಗ್ಲಿಂದ ಕಾಣ್ತಾನೆ ಇಲ್ಲ. ಆ ಹುಡುಗಿ ಪ್ರೆಗ್ನೆಂಟ್ ಆಗಿತ್ತು. ಡೆಲಿವರಿಗೋಸ್ಕರ ಇವಾಗ ಊರಿಗೆ ಹೋಗಿದ್ದಾಳೆ. ಓ ತಿರುಗು ಬರೋದಕ್ಕೆ ಒಂದು 6-7 ತಿಂಗಳು ಆಗುತ್ತೆ ಅಂತ ಹೇಳಿದ್ಲು. ಓ ಓಕೆ. ಅವಳು ಬರೋ ತನಕ ನಮ್ಮ ಮನೇಲಿ ಕೆಲಸ ಮಾಡೋದಕ್ಕೆ ಬೇರೆ ಯಾರಾದರೂ ಕೆಲಸದವ್ರು ಇದ್ದಾರಾ ಅಂತ ನೋಡು. ಆ, ಅ, ಸರ್, ಕೌಸಲ್ಯ ಅಡಿಗೆ ತುಂಬ ಟೇಸ್ಟಾಗಿ ಮಾಡ್ತಾಳೆ ಸರ್. ಯಾರಾದರೂ ಸಿಗೋವರೆಗೂ ಕೌಸಲ್ಯನೇ ಅಡಿಗೆ ಮಾಡ್ಬೋದು ಸರ್. ಹ್ಞೂ ಆಯ್ತು ರೀ, ನಾನೇ ಮಾಡ್ತೀನಿ. ಹ್ಞೂ ನನಗೋಕೆ. ಏನು ಬಂಗಾರ, ನಿನಗೆ ಮನೆ ಇಷ್ಟ ಆಯ್ತಾ? ನಾವ್ ಇಲ್ಲೇ ಇರ್ಲಿಕ್ಕೆ ಹೋಗ್ತೀವಾ? ಬೇರೆ ಮನೆ ನೋಡಲ್ವಾ? ನೋಡಬೇಕು ಕಣೆ, ಈಗಷ್ಟೇ ನಮ್ಮ ಸರ್ ಇಲ್ಲಿ ಇರಕ್ಕೆ ಹೇಳಿದಾರಲ್ವಾ. ಈ ತರ ಬೇರೆಯವ್ರ ಮನೆಯಲ್ಲಿ ಎಷ್ಟ್ ದಿನ ಇರೋದು ಹೇಳು? ಇಲ್ಲಿ ನೋಡು ಬಂಗಾರ, ಸಾರ್ ನಮ್ಮನ್ನ ಮನೆ ನೋಡಂತ ಹೇಳಿಲ್ವಲ್ಲ, ಅವ್ರು ಹೇಳೋವರೆಗೂ ನಾವು ಇಲ್ಲೇ ಇರೋಣ. ಒಂದು ವೇಳೆ ಅವ್ರಿಗೆ ಇಷ್ಟ ಆದರೆ ನಮ್ಮಿಬ್ಬರನ್ನೂ ಇಲ್ಲೇ ಇರಂತ ಹೇಳ್ಬೋದಲ್ವಾ? ಓ, ನಿಮ್ ಸರ್ ಅಷ್ಟು ಒಳ್ಳೆಯವರಾ? ಇಲ್ಲ ಇಲ್ಲ, ಮತ್ತೆ ಒಳ್ಳೆಯವ್ರಿಗೆಲ್ಲ ಒಳ್ಳೆಯವರು. ಅವ್ರು ಎಷ್ಟು ಒಳ್ಳೆಯವರಾಗಿದ್ರು ಸುಮ್ನೆ ಇಲ್ಲಿ ಉಳ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ವಲ್ಲ. ನಮಗೆ ಬೇರೆ ಒಳ್ಳೆ ಬಾಡಿಗೆ ಮನೆ ನೋಡ್ರಿ, ಅದೇ ಸರಿಯಾಗಿರುತ್ತೆ. ಸರಿ ಬಿಡು, ಈ ವಾರದಲ್ಲಿ ನಾನು ಹೇಗಾದರೂ ಬಾಡಿಗೆಗೆ ಮನೆ ನೋಡ್ತೀನಿ. ಹ್ಮ್, ಹ್ಮ್. ಸರಿ. ಹೌದು, ನೀನಿವತ್ತು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇವತ್ತು ಲೀವು, ಕಾರ್ ಸರ್ವಿಸ್ಗೂ ಇದೆ. ಸರ್ವಿಸ್ ಮುಗಿಸ್ಕೊಂಬರಕ್ಕೆ 1 ವಾರ ಆಗುತ್ತೆ ಅಂತ ಹೇಳಿದಾರಲ್ವಾ. ಕಾರ್ ಸರ್ವಿಸ್ ಆಗಿ ಬಂದಮೇಲೆ ನಾನು ಸರ್ ತುಂಬ ಬ್ಯುಸಿ ಆಗ್ತೀವಿ. ಸಾರ್ ಎಲ್ಲಿ ಕರೆದ್ರೂ ನಾನು ಹೋಗಲೇಬೇಕು. ತಿರುಗಿ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಿನ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಹ್ಮ್, ಸರಿ. ಬೇಗ ಒಂದು ಬಾಡಿಗೆ ಮನೆ ನೋಡು, ನನಗಿಲ್ಲಿರಕ್ಕೆ ಒಂಥರ ಇದೆ. ಸರಿ ಬಿಡು ಕಣೆ, ಅದೇ ನಾನು ನೋಡ್ತೀನಿ ಅಂತ ಹೇಳಿದ್ದೀನಲ್ವಾ. ಹ್ಞೂ ಹ್ಮ್. ಹ್ಞೂ ಹ್ಞೂ ಕೌಶಿಕ್, ಕೌಶಿಕ್, ಹ್ಮ್. ಕೌಶಿಕ್. ಒಳ್ಳೆ ಮೂಡಲ್ಲಿರ್ಬೇಕಾದ್ರೆ ಕರೀತಾರೆ ಇವರು. ಇವ್ರಿಗೆ ಬೇರೆ ಕೆಲಸನೇ ಇಲ್ಲ. ನಾವು ಅವ್ರ ಮನೇಲಿ ತಾನೇ ಉಳ್ಕೊಂಡಿದೀವಿ. ಅವ್ರಿಗೆ ಯಾವಾಗೆಲ್ಲ ಬೇಕೋ ಹೀಗೆ ಕರೀತಾ ಇರ್ತಾರೆ. ಅದಕ್ಕೆ ಬೇಗ ಒಂದು ಮನೆ ನೋಡು ಅಂತ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಸರಿ, ಅರ್ಥ ಆಯ್ತು ಬಿಡು. ನಾನು ಹೋಗಿ ಏನಂತ ಕೇಳ್ಕೊಂಬರ್ತೀನಿ. ಹ್ಮ್, ಸರಿ ಹೋಗು. ಕರೆದ್ರಾ ಸರ್? ನೀವಿಬ್ರು ಟ್ರೈನಲ್ಲಿ ತಾನೇ ಬಂದ್ರಿ? ಹ್ಞೂ ಆ ಹುಡುಗಿ ಟಯರ್ಡ್ ಆಗಿರ್ತಾಳೆ, ಅದಕ್ಕೆ ಅಡುಗೆ ಬೇಡ ಇವತ್ತು. ಇವತ್ತೊಂದಿನ ಮಾತ್ರ ನಾವು ಹೋಟ್ಲಲ್ಲೇ ತೊಗೊಂಡು ತಿನ್ನೋಣ. ಸರಿ ಸರ್. ಸರಿ, ನೀವೇನು ತಿಂತೀರಾ? ನೀವೇ ಹೇಳಿ ಸರ್. ಚಿಕನ್ ಬಿರಿಯಾನಿ ತಿನ್ನನ್ವಾ? ಹಾಂ ಸರಿ. ತಕ್ಷಣ ನೀನು ಪಕ್ಕದಲ್ಲಿರೋ ಮಿಲ್ಟ್ರಿ ಹೋಟ್ಲಿಗೆ ಹೋಗಿ 3 ಬಿರಿಯಾನಿ ತೊಗೊಂಡ್ಬಂದ್ಬಿಡು. ಸರಿ ಸರ್. ಸರಿ. ಬಿರಿಯಾನಿ ಹೇಗಿದೆ?
ತುಂಬಾ ಚೆನ್ನಾಗಿದೆ ಸರ್. ಹಾಗಾದ್ರೆ ಚೆನ್ನಾಗಿ ತಿನ್ನಿ. ಹ್ಞೂ ಇಲ್ಲಿ ನೋಡು, ಇವತ್ತು ನಾವಿಬ್ರು ತುಂಬ ಸಂತೋಷವಾಗಿ ಜಾಲಿಯಾಗಿ ಎಂಜಾಯ್ ಮಾಡೋಣ. ಏಯ್, ಜೋರಾಗಿ ಮಾತಾಡ್ಬೇಡ. ನಿನ್ ಓನರ್ ಕೇಳಿಸ್ಕೊಂಡ್ರೆ ತಪ್ಪಾಗಿ ಅನ್ಕೋತಾರೆ. ಏಯ್, ಅವ್ರೇನು ತಪ್ಪಾಗಿ ಅನ್ಕೊಳಲ್ಲ ಕಣೆ. ನಾವಿಬ್ರು ಜಾಲಿಯಾಗಿರ್ಬೋದು. ನಾವಿಬ್ರು ಚಿಕ್ಕ ಹುಡುಗರು, ಅವ್ರ ವಯಸ್ಸಲ್ಲಿ ದೊಡ್ಡವರು. ನಮ್ಮಿಬ್ರು ಒಳಗೆ ನಡೆಯೋದೆಲ್ಲ ಅವ್ರೇನು ಕೇರ್ ಮಾಡಲ್ಲ ಬಿಡು. ಹ್ಞೂ ಹ್ಞೂ ಹ್ಮ್.